ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಐ ಸಿರೀಸ್ ಹ್ಯಾಂಡ್ ಮೇಡ್ ಮತ್ತು ಹ್ಯಾಂಡ್ ರಿಟರ್ನ್ ಚಾನೆಲ್ಗೆ. ಈಗಾಗಲೇ ಚಾನೆಲ್ನಲ್ಲಿ ದಸರಾ ವಿಶೇಷ ಹ್ಯಾಂಡ್ ಮೇಡ್ ಜ್ಯುವೆಲರಿ ಸೀರೀಸ್ ವಿಡಿಯೋ ಅಪ್ಲೋಡ್ ಮಾಡಲಾಗ್ತಿದೆ. ನೋಡೋದನ್ನು ಮಿಸ್ ಮಾಡಬೇಡಿ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಹ್ಯಾಂಡ್ ಮೇಡ್ ಚೋಕರ್ ಸೆಟ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಚೋಕರ್ ಸೆಟ್ ಮಾಡೋದಕ್ಕೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಈ ಎಲ್ಲ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ನಾನಿಲ್ಲಿ ವ್ಯಾಕ್ಸ್ ಸ್ಟ್ರಿಪ್ನ ತೊಗೊಂಡಿದ್ದೀನಿ. ಆದಷ್ಟು ಸ್ಕಿನ್ ಕಲರ್ ಇರೋ ವ್ಯಾಕ್ಸ್ ಸ್ಟ್ರಿಪ್ಸ್ನೇ ತೊಗೊಳ್ಳಿ. ನೆಕ್ಸ್ಟು ಥ್ರೆಡ್ ಕಟರ್ ಮತ್ತು ಜ್ಯುವೆಲರಿ ಕ್ರಿಂಪರ್ ಮತ್ತು ಕಟರ್. ನೆಕ್ಸ್ಟು OHP ಶೀಟ್. ನೆಕ್ಸ್ಟು ಜ್ಯುವೆಲರಿ ಸೆಟ್ ಮಾಡ್ತಿರೋದ್ರಿಂದ ಜ್ಯುವೆಲರಿ ರಾ ಮಟೀರಿಯಲ್ಸ್ ಮೇಯ್ನ್ ಆಗಿ ಬೇಕಾಗುತ್ತೆ. ಸೊ ನನ್ನ ಹತ್ರ ಒಂದು ಚೈನ್ದು ಕಟ್ ಆಗಿರೋ ನೆಕ್ ಪೀಸ್ದು ಒಂದು ಪರ್ಲ್ ಚೈನ್ ಇತ್ತು. ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟು ಪರ್ಲ್ ಲಟ್ಕನ್ಸ್. ನೆಕ್ಸ್ಟು ಲಾಬ್ಸ್ಟರ್ ಹುಕ್, ಇದನ್ನು ಚೈನ್ ಲಾಕಿಂಗಿಗೆ. ನೆಕ್ಸ್ಟು ಸ್ಮಾಲ್ ಸೈಜ್ ಜಂಪ್ ರಿಂಗ್ಸ್. ನೆಕ್ಸ್ಟು ಐ ಪಿನ್ಸ್. ನೆಕ್ಸ್ಟು ಇಯರ್ ಸ್ಟಾಪರ್ಸ್ ಮತ್ತು ಸ್ಟಡ್ ರಾ ಮಟೀರಿಯಲ್. ನೆಕ್ಸ್ಟು ಡಿಫ್ರೆಂಟ್ ಕಲರ್ ಕುಂದನ್ ಬೀಡ್ಸ್. ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಆಗಿ ಸ್ಟಿಕ್ ಮಾಡೋದಕ್ಕೆ B7000 ಗ್ಲೂ. ನೆಕ್ಸ್ಟು ನಾವು ಏನಾದರೂ ವರ್ಕ್ ಮಾಡಿದಾಗ ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಿನ್ನ ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಐಟಮ್ಸ್ನ ರೆಡಿ ಇಟ್ಕೊಂಡಾದ್ಮೇಲೆ ಇವಾಗ ಸೆಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲನೇದಾಗಿ ನಾನಿಲ್ಲಿ OHP ಶೀಟ್ನ ಚಿಕ್ಕ ಪೀಸ್ನ ಕಟ್ ಮಾಡಿಕೊಂಡು ಅದರ ಮೇಲೆ B7000 ಗ್ಲೂನ ಹಾಕೊಳ್ತಿದ್ದೀನಿ. ಸೊ ಇವಾಗ ನಾನೇನು ಕುಂದನ್ಸ್ ತೊಗೊಂಡಿದ್ದೀನಿ ಅದನ್ನು ನಾನು ಯೂಸ್ ಮಾಡಿಕೊಂಡು ಫಸ್ಟು ಚೋಕರ್ದು ಪೆಂಡೆಂಟ್ನ ಮಾಡ್ಕೊಳ್ತೇನೆ. ನಾನಿಲ್ಲಿ ಪಿಂಕ್ ಮತ್ತು ಗ್ರೀನ್ ಕಲರಲ್ಲಿ ಪೆಂಡೆಂಟ್ನ ಮತ್ತು ಇಯರಿಂಗ್ನ ಮಾಡ್ಕೊಳ್ತಿದ್ದೀನಿ. ಸೊ ನಿಮಗೆ ಯಾವ ರೀತಿ ಕಲರ್ಸಲ್ಲಿ, ಡಿಸೈನಲ್ಲಿ, ಪ್ಯಾಟರ್ನಲ್ಲಿ ಬೇಕೋ ಆ ರೀತಿ ನೀವು ಮಾಡ್ಕೊಳ್ಬೋದು. ಸೊ ಇವಾಗ ಪೆಂಡೆಂಟ್ ಆದಮೇಲೆ ಅದರದ್ದು ಸೇಮ್ ಸೆಟ್ ಇಯರಿಂಗ್ಸ್ನು ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೆ ಇಯರಿಂಗ್ಸ್ಗೆ ನಾನು ಅದೇ ರೀತಿ ಗ್ಲೂನ ಸ್ಟಿಕ್ ಮಾಡಿಕೊಂಡು ಕುಂದನ್ಸ್ನ ಪ್ಲೇಸ್ ಮಾಡ್ಕೊಳ್ತಿದ್ದೀನಿ. ನೀವು ಪೆಂಡೆಂಟ್ ಥರನೇ ಸೇಮ್ ಇಯರಿಂಗ್ಸ್ ಮಾಡ್ಕೊಳ್ಬೋದು, ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿನೂ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹಾಫ್ ಸರ್ಕಲಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯುವೆಲರಿ ಮೇಕಿಂಗಲ್ಲಿ ನಾನು ಏನೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ ಅದನ್ನು ಕೆಲವೊಂದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಕೆಲವೊಂದು ಲೋಕಲ್ ಸ್ಟೇಷನರಿ ಶಾಪಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಎಲ್ಲದರದ್ದು ಆನ್ಲೈನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ನಿಮಗೆ ಇಷ್ಟ ಆದರೆ, ನೀಡಿದರೆ ನೀವು ಕೂಡ ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನೋಡ್ತಿದ್ದೀರಲ್ಲ, ಪೆಂಡೆಂಟ್ ಮತ್ತು ಇಯರಿಂಗ್ ಸೆಟ್ಟು ರೆಡಿ ಆಯಿತು. ಸೊ ಇದನ್ನು ನಾವು ಸ್ವಲ್ಪ ಹೊತ್ತು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡೋಣ. ಸೊ ಇವಾಗ ಕಂಪ್ಲೀಟಾಗಿ ನಾನು ಆಲ್ಮೋಸ್ಟ್ ಹಾಫ್ ಡೇ ಅದನ್ನು ಡ್ರೈ ಆಗಕ್ಕೆ ಬಿಟ್ಟು ಇವಾಗ ಏನಿದೆ ನಾನು ಅದನ್ನು ಕಟ್ ಮಾಡ್ಕೊಳ್ತೇನೆ. ಆ ಪೆಂಡೆಂಟ್ ಮತ್ತು ಇಯರಿಂಗ್ಸ್ ಎಡ್ಜಸಲ್ಲಿ ಏನಿದೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ಹುಷಾರಾಗಿ ಪೇಷನ್ಸಿಂದ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಂದನ್ಸ್ ಕಿತ್ತು ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇವಾಗ ಎಕ್ಸ್ಟ್ರಾ ಏನಿದೆ ಎಡ್ಜಸಲ್ಲಿ ನಾನು ಅದನ್ನು ಕಟರ್ ಎಲ್ಪಿಂದ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಸೊ ಇವಾಗ ನೋಡಿ, ಇವಾಗ ಪೆಂಡೆಂಟ್ ಆಯಿತು. ಸೊ ಬ್ಯಾಕ್ ಸೈಡ್ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಅದೇ ರೀತಿ ಇಯರಿಂಗ್ಸ್ನು ನಾನು ಕಟ್ ಮಾಡ್ಕೊಳ್ತೇನೆ. ಸೊ ಇವಾಗ ನೆಕ್ಸ್ಟ್ ನಾವೇನು ಮಾಡಬೇಕು, ಅದನ್ನು ಹ್ಯಾಂಗಿಂಗ್ಸ್ಗೆ ನಾವು ಐ ಪಿನ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಪೆಂಡೆಂಟ್ಗೆ, ಇಯರಿಂಗ್ಸ್ಗೆ ಹ್ಯಾಂಗಿಂಗ್ಸು ಈಸಿಯಾಗಿ ಬರುತ್ತೆ. ಸೊ ಇದು ತುಂಬ ಉದ್ದ ಆಗಿರುತ್ತೆ ಅಂತ ನಾನು ಶಾರ್ಟಾಗಿ ಐ ಪಿನ್ನ ಕಟ್ ಮಾಡಿಕೊಂಡು ಈ ಏನು ಪೆಂಡೆಂಟ್ ಮತ್ತು ಇಯರಿಂಗ್ ಸೆಟ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ನಾನು ಗ್ಲೂ ಇಂದ ಸ್ಟಿಕ್ ಮಾಡ್ಕೊಳ್ತೇನೆ. ಇವಾಗೇನು ಈ ಮೂರು ಕನೆಕ್ಟ್ ಮಾಡಿದೆ ಫಸ್ಟು, ಅದು ಹ್ಯಾಂಗಿಂಗ್ಸ್ಗೆ, ಮತ್ತು ಅಕ್ಕಪಕ್ಕ ಏನು ಮಾಡ್ಕೊಂಡಿದ್ದೀನಿ ಅದು ಚೈನ್ ಅಟ್ಯಾಚ್ ಮಾಡೋದಕ್ಕೆ. ಸೊ ನೋಡಿದ್ರಲ್ಲ, ಐ ಪಿನ್ಸ್ನ ಸ್ಟಿಕ್ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ. ಸೊ ಅದೇ ರೀತಿ ಇಯರಿಂಗ್ಸ್ಗೂ ಕೂಡ ನಾನು ಐ ಪಿನ್ನ ಸ್ಟಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ಇಯರಿಂಗಿಗೆ ನಾನು ಸ್ಟಡ್ ಥರ ಮಾಡೋಣ ಅಂತ ಈ ಸ್ಟಡ್ದು ಏನು ಬಟನ್ ಇದೆ ಅದನ್ನು ನಾನು ಪ್ಲೇಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಾದರೆ ನೀವು ಹುಕ್ ಥರನೂ ಹಾಕ್ಕೊಳ್ಬೋದು. ಇವಾಗ ಇದನ್ನು ಕೂಡ ಡ್ರೈ ಆಗಕ್ಕೆ ಬಿಟ್ಟು ಬ್ಯಾಕ್ ಸೈಡ್ ನಾವು ಏನು ಸ್ಟಿಕ್ ಮಾಡಿದ್ದೀವಿ ಐ ಪಿನ್ಸ್ ಹುಕ್ಸ್ ಅದು ಕಾಣದೇ ಇರೋಕ್ಕೆ ನಾವು ಇಲ್ಲಿ ವ್ಯಾಕ್ಸ್ ಸ್ಟ್ರಿಪ್ನ
ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಆದಷ್ಟು ಸ್ಕಿನ್ ಕಲರ್ ಇರೋ ವ್ಯಾಕ್ಸ್ನೇ ಯೂಸ್ ಮಾಡಿ. ನನಗೆ ಅದು ಸಿಗಲಿಲ್ಲ ಅಂತ ನಾನು ಈ ಕಲರ್ನ ಚೂಸ್ ಮಾಡಿಕೊಂಡೆ. ಸೊ ಇದರಿಂದ ಈ ರೀತಿ ಸ್ಟಿಕ್ ಮಾಡೋದ್ರಿಂದ ನಾವು ಏನು ಐ ಪಿನ್ಸು ಹುಕ್ಸ್ ಹಾಕಿರ್ತೇವೆ ಅದು ವಿಸಿಬಲ್ ಇರಲ್ಲ. ಸೊ ನೆಕ್ಸ್ಟ್ ಇವಾಗ ನಾವು ಪೆಂಡೆಂಟ್ಗೆ ಚೈನ್ನ ಕನೆಕ್ಟ್ ಮಾಡೋದಕ್ಕೆ ಮತ್ತು ಹ್ಯಾಂಗಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಫಸ್ಟು ಎಲ್ಲ ಹ್ಯಾಂಗಿಂಗ್ಸು ಮತ್ತು ಜಂಪ್ ರಿಂಗ್ಸ್ನ ಫಸ್ಟು ರೆಡಿ ಮಾಡಿ ಇಟ್ಕೊಳ್ತೇನೆ. ಸೊ ಫಸ್ಟ್ ಒಂದು ಜಂಪ್ ರಿಂಗ್ ತೊಗೊಂಡು ಅದರಲ್ಲಿ 3 ಪರ್ಲ್ ಲಟ್ಕನ್ಸ್ನ ಹಾಕಿ ನಾನು ಅದನ್ನು ಟೈಟ್ ಮಾಡ್ಕೊಳ್ತೇನೆ. ಸೊ ಇದೇ ರೀತಿ ಇಯರಿಂಗ್ಸ್ ಮತ್ತು ಪೆಂಡೆಂಟ್ಗೆ ಕಂಪ್ಲೀಟಾಗಿ ಎಷ್ಟು ಹ್ಯಾಂಗಿಂಗ್ಸ್ ಬೇಕೋ ಅದನ್ನು ನಾನು ಫಸ್ಟು ಇಲ್ಲಿ ರೆಡಿ ಮಾಡಿ ಇಟ್ಕೊಳ್ತೇನೆ. ಸೊ ಇವಾಗ ನೋಡಿದ್ರಲ್ಲ ಎಲ್ಲ ಹ್ಯಾಂಗಿಂಗ್ಸ್ನ ರೆಡಿ ಮಾಡಿ ಇಟ್ಕೊಂಡಾಯ್ತು. ಇವಾಗ ಬನ್ನಿ ಪೆಂಡೆಂಟ್ಗೆ ಮತ್ತು ಇಯರಿಂಗ್ಸ್ಗೆ ಅಟ್ಯಾಚ್ ಮಾಡೋಣ. ಇನ್ನೊಂದು ಏನು ಮಿಸ್ಟೇಕ್ ಆಯ್ತಂದರೆ ನನ್ನ ಹತ್ರ ಜಂಪ್ ರಿಂಗ್ಸು ಇದಕ್ಕಿಂತ ಇನ್ನೂ ಚಿಕ್ಕ ಸೈಜಲ್ಲಿ ನನಗೆ ಹತ್ರ ಅವೈಲೇಬಲ್ ಇದ್ದಿಲ್ಲ. ಸೊ ಇದು ಜಂಪ್ ರಿಂಗ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದೇ ಜಾಸ್ತಿ ಹೈಲೈಟ್ ಆಗಿ ಕಾಣಿಸ್ತಿದೆ. ಸೊ ನೀವು ಆ ಮಿಸ್ಟೇಕ್ನ ಮಾಡಬೇಡಿ. ಇದಕ್ಕಿಂತ ಇನ್ನೂ ಒಂದು ಸೈಜ್ ಚಿಕ್ಕದು ನಿಮಗೆ ಜಂಪ್ ರಿಂಗ್ಸ್ ಅವೈಲೇಬಲ್ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ ಇವಾಗ ಪೆಂಡೆಂಟ್ಗೆ ಹ್ಯಾಂಗಿಂಗ್ಸ್ ರೆಡಿ ಆಯಿತು. ನೆಕ್ಸ್ಟು ಚೈನ್ ಅಟ್ಯಾಚ್ ಮಾಡೋದಕ್ಕೆ ನಾನಿಲ್ಲಿ ಪರ್ಲ್ ಚೈನ್ನ ಅದನ್ನು ಕೂಡ ಜಂಪ್ ರಿಂಗಿಗೆ ಹಾಕಿ ನಾನು ಅಟ್ಯಾಚ್ ಮಾಡ್ಕೊಳ್ತೇನೆ. ಈ ರೀತಿ ಚೋಕರ್ ಇವಾಗ ಆಲ್ರೆಡಿ ಮೀಶೋ ಮತ್ತು ಆನ್ಲೈನ್ ಏನು ಶಾಪಿಂಗ್ ಇದೆ ಅದರಲ್ಲಿ ತುಂಬ ಟ್ರೆಂಡಿಂಗ್ ಆಗಿದೆ. ಸೊ ಇದನ್ನು ನಾವು ಹ್ಯಾಂಡ್ ಮೇಡಾಗಿ ಮಾಡಿ ಯೂಸ್ ಮಾಡಿಕೊಂಡು ಸ್ಟೈಲ್ ಮಾಡೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಿದ್ದೀರಲ್ಲ ಇವಾಗ ಚೈನ್ ಅಟ್ಯಾಚ್ ಮಾಡೇ ಆಯಿತು. ನಮಗೆ ಎಷ್ಟು ಲೆಂತಲ್ಲಿ ಬೇಕು ನಾವು ಅದನ್ನು ನೋಡಿಕೊಂಡು ಮಿಕ್ಕಿರೋ ಚೈನ್ನ ಕಟ್ ಮಾಡ್ಕೊಳ್ತೇನೆ. ನೆಕ್ಸ್ಟು ಚೈನ್ ಲಾಕಿಂಗಿಗೆ ನಾನು ಇನ್ನೊಂದು 2-3 ಜಂಪ್ ರಿಂಗ್ ಒಂದು ಸೈಡ್ ಹಾಕಿ ಇನ್ನೊಂದು ಸೈಡಿಗೆ ನಾನು ಲಾಬ್ಸ್ಟರ್ ಹುಕ್ನ ಹಾಕಿ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೇನೆ. ನೆಕ್ಸ್ಟು ನಾನು ಚೈನ್ಗೆ ಎಕ್ಸ್ಟೆನ್ಷನ್ಗೆ ಒಂದು ಸ್ವಲ್ಪ ಲೆಂತ್ ಅಡ್ಜಸ್ಟ್ ಆಗಲಿ ಅಂತ ನಾನಿಲ್ಲಿ ಗೋಲ್ಡ್ ಕಲರ್ ನೆಕ್ ಲಿಂಕ್ ಚೈನ್ನ ಯೂಸ್ ಮಾಡ್ಕೊಂಡಿದ್ದೇನೆ. ಇದು ಕೂಡ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಕಿದ್ದನ್ನು ಕಟ್ ಮಾಡ್ಕೊಳ್ತೇನೆ. ಸೊ ಇವಾಗ ಲಾಕಿಂಗಿಗೆ ಆಗಲೇ ಹೇಳಿದಾಗೆ ಲಾಬ್ಸ್ಟರ್ ಹುಕ್ನ ಹಾಕಿ ಇದನ್ನು ಕೂಡ ಫಿಕ್ಸ್ ಮಾಡ್ಕೊಳ್ತೇನೆ. ಸೊ ನೋಡಿ ಈ ರೀತಿ ನಾವು ಚೈನ್ನ ಲಾಕ್ ಮಾಡ್ಕೊಳ್ಬೋದು. ಸೊ ಇವಾಗ ನೆಕ್ ಪೀಸ್ ರೆಡಿ ಆಯಿತು. ಇದ್ರದ್ದು ಇಯರಿಂಗ್ಸ್ಗೂ ಕೂಡ ನಾನು ಹ್ಯಾಂಗಿಂಗ್ಸ್ನ ಹಾಕಿ ರೆಡಿ ಮಾಡ್ಕೊಳ್ತೇನೆ. ಸೊ ನೋಡಿದ್ರಲ್ಲ ಇವಾಗ ಇಯರಿಂಗ್ಸ್ ಕೂಡ ರೆಡಿ ಮಾಡ್ಕೊಂಡಾಯ್ತು. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಎಷ್ಟು ಸಿಂಪಲ್ ಆಗಿ ಕ್ವಿಕ್ ಆಗಿ ಹ್ಯಾಂಡ್ ಮೇಡ್ ಜ್ಯುವೆಲರಿ ಸೆಟ್ನ ಮಾಡ್ಬೋದು ಅಂತ ಈ ವಿಡಿಯೋದಲ್ಲೇ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಕೂಡ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇದರಿಂದ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪ್ತವೆ. ಮತ್ತೆ ಭೇಟಿಯಾಗೋಣ ಮುಂದಿನ ಇಂಟ್ರೆಸ್ಟಿಂಗ್ ಹಾಗೂ ಮಾಹಿತಿ ಭರಿತ ವಿಡಿಯೋಂದಿಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.